ಬಂಧುಗಳೇ ನಮಸ್ಕಾರ. ಇವಾಗ ಒಂದು ವಿಶೇಷವಾದ ಗಿಡನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಸೊ ಇದು ನೋಡ್ತಾ ಇದ್ದೀರಲ್ಲ, ಈ ಗಿಡವನ್ನು ನಾವು ನಾಗಾರ್ಜುನ ಗಿಡ, ಅಸ್ತಮ ಗಿಡ ಮತ್ತು ಆಲುನಿ ಸಸ್ಯ, ನೆನೆಕ್ಕಿ ಗಿಡ ಅಂತ ಈ ಥರ ಎಲ್ಲ ನಾವು ಕರಿತೀವಿ. ಸೊ ಇದನ್ನು ವೈಜ್ಞಾನಿಕವಾಗಿ ಯುಪೋರ್ಬಿಯಾ ಇರಿಟಾ ಅಂತಲೂ ಕರಿತೀವಿ. ಇದರಿಂದ ಏನಪ್ಪ, ಯಾಕಂದರೆ ಏನು ಉಪಯೋಗ ಆಯ್ತು ಅಂದರೆ, ಇದು ಹೆಸರಲ್ಲೇ ಅಸ್ತಮ ಗಿಡ ಅಂತ ಕರಿತೀವಿ. ಯಾರಿಗೆ ಉಸಿರಾಟದ ಸಮಸ್ಯೆ ಅಂದರೆ ಬ್ರಾಂಕೈಟಿಸ್ಸು, ಶೀತ ಸಮಸ್ಯೆಗಳು, ಒಂದು ಶ್ವಾಸಕೋಶ ಸಮಸ್ಯೆ ಇರುತ್ತೆ ಅಂಥವ್ರು ಏನು ಮಾಡಬೇಕು, ಇದರ ಒಂದು ಕಷಾಯ ಕುಡಿಯೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ, ಇವ್ರಿಗೆ ಯಾರಿಗೆ ಅತಿಸಾರವಾದ ಭೇದಿ ಇರುತ್ತೆ ಅಂಥದನ್ನ ಇದು ಕಂಟ್ರೋಲ್ ಮಾಡುತ್ತೆ. ಮತ್ತು ನರೊಳ್ಳಿ ಅನ್ನೋದು ಇರ್ತೀವಿ. ಇದು ನರೊಳ್ಳಿ ಗಿಡನೋ ಅಂತಲೂ ಕೂಡ ಕರಿತೀವಿ. ಇದನ್ನು ನರೊಳ್ಳಿ ಅಂದರೆ ದೇಹದ ಕೆಲವು ಭಾಗದಲ್ಲಿ, ಕುತ್ತಿಗೆ ಭಾಗದಲ್ಲಿ ಅತಿ ಹೆಚ್ಚಾಗಿ ಒಂದು ಸಣ್ಣಗೆ ಅಂದರೆ ಒಂದು ಮುಳ್ಕಡ್ಡಿ ಥರ, ಅಂದರೆ ಒಂದು ಎಕ್ಸ್ಟ್ರಾ ಅಡಿಷನಲ್ ಟಿಶ್ಯೂ ಥರ ಬೆಳ್ಕೊಂಡಿರುತ್ತೆ. ಅದನ್ನು ನರೊಳ್ಳಿ ಅಂತೀವಿ. ಸೊ ಅಂಥದನ್ನ ರಿಮೂವ್ ಮಾಡೋಕ್ಕೆ ಇದನ್ನು ನಾವು ಬಳಸ್ತೀವಿ. ಮತ್ತು ಇನ್ನೊಂದು ಏನಪ್ಪ ಉಪಯೋಗ ಅಂದರೆ, ಇದರಲ್ಲಿ ರೋಗ ನಿರೋಧಕ ಶಕ್ತಿ ತುಂಬಾ ಜಾಸ್ತಿ ಇದೆ. ಇದನ್ನು ನರಳ್ಳಿ ಗಿಡನೂ ಕೂಡ ಅಂತ ಕರಿತೀವಿ. ಇದರಲ್ಲಿ ವಿಟಮಿನ್ ಸಿ ಸಂಬಂಧಪಟ್ಟಂಥ ಇರೋದ್ರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ, ಅಂದರೆ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ. ಹೇಗೆ ಮಾಡಬೇಕು ಇದನ್ನು, ಯಾವ ಥರ ಮಾಡಬೇಕು, ಇದರ ಬಳಕೆ ಏನು ಅಂದರೆ ಯಾವ ಥರ ಬಳಕೆ ಮಾಡಬೇಕು, ಈ ಒಂದು ಅಸ್ತಮ ಗಿಡನ, ಆಲುನಿ ಸಸ್ಯನ, ನಾಗಾರ್ಜುನ ಗಿಡನ ಅಂತ ಹೇಳಿದ್ರೆ ಸ್ನೇಹಿತರೆ, ಈ ಗಿಡದ ಎಲೆಯನ್ನು ನೀರಲ್ಲಿ ಕುದಿಸಿ ಕಷಾಯ ಮಾಡಿ ಕುಡಿಬೇಕು. ಈ ಎಲೆ ಇದೆಯಲ್ಲ, ಈ ಎಲೆಗಳನ್ನ ಒಂದು ಸ್ವಲ್ಪ ಕಿತ್ತಿ ನೆರಳಲ್ಲಿ ಒಣಗಿಸ್ಬಿಟ್ಟು ಅದನ್ನು ಕಷಾಯ ಮಾಡಿ ಕುಡಿಯೋದ್ರಿಂದ ಏನಾಗುತ್ತೆ, ಒಂದು ಸ್ವಲ್ಪ ಸಮಸ್ಯೆಗಳು ಕೂಡ ನಮಗೆ ನಿವಾರಣೆ ಆಗುತ್ತೆ. ಏನು ಸಮಸ್ಯೆ ಅಂತ ಹೇಳಿದ್ನಲ್ಲ, ಉಸಿರಾಟ ಸಮಸ್ಯೆ, ಈ ಮತ್ತೊಂದು ಎಲ್ಲ ಇದೆ. ಮತ್ತು ಇನ್ನೇಗೆ ಇದರ ಬಳಕೆ ಅಂತ ಕೇಳಿದ್ರೆ ಸ್ನೇಹಿತರೆ, ಇದನ್ನು ಟೀ ಮಾಡ್ಬೋದು. ಅಂದರೆ ಇವಾಗ ಗ್ರೀನ್ ಟೀ ಎಲ್ಲ ಕೇಳಿದ್ದೀರ, ಹಾಗೆ ಈ ನಾಗಾರ್ಜುನ ಗಿಡದ ಎಲೆಗಳನ್ನ ಕಿತ್ಕೊಂಡು ನಾವು ಟೀ ಮಾಡಿದ್ರೆ ನಮಗೆ ಸಮಸ್ಯೆಗಳು ಕ್ಲಿಯರ್ ಆಗುತ್ತೆ ಸ್ನೇಹಿತರೆ. ಮತ್ತು ಚರ್ಮ ಸಂಬಂಧಪಟ್ಟ ಅಂದರೆ ಕೆಲವರಿಗೆಲ್ಲ ನರೊಳ್ಳಿ ಅಂತ ಆಗಿರುತ್ತೆ ಅಂತ ಹೇಳಿದ್ನಲ್ಲ, ಅಂಥವ್ರು ಏನು ಮಾಡ್ಬೋದು ಅಂದರೆ, ಇದರ ಎಲೆಗಳನ್ನ ಚೆನ್ನಾಗಿ ಹರಿದು ಪೇಸ್ಟ್ ಮಾಡಿ ಹಚ್ಕೊಳ್ಳೋದ್ರಿಂದ ಈ ನರೊಳ್ಳಿ ಅನ್ನೋದು ಏನಿರುತ್ತೆ ನಮ್ಮ ದೇಹ ಭಾಗದಲ್ಲಿ ಅದೆಲ್ಲ ಉದ್ರೋಗುತ್ತೆ ಸ್ನೇಹಿತರೆ. ನೋಡಿದ್ರೆಲ್ಲ ಬಂಧುಗಳೇ, ನಮ್ಮ ಮನೆಯ ಅಕ್ಕಪಕ್ಕ ಸುತ್ತಲೇ ಈ ಥರ ಒಂದು ಆಯುರ್ವೇದಿಕ್ ಗಿಡಗಳೆಲ್ಲ ಬೆಳ್ಕೊಂಡಿರ್ತದೆ. ಅದರ ಉಪಯೋಗವನ್ನು ನಾವು ಪಡ್ಕೋಬೇಕು ಅಷ್ಟೇ ಸ್ನೇಹಿತರೆ. ಇದಂತೂ ಮನೆಯ ಒಂದು ಹಿತ್ತಲಿನಲ್ಲಿ, ಸಂಧಿ ಬದಿಗಳಲ್ಲಿ ಎಲ್ಲ ಇರುತ್ತೆ. ಇದನ್ನು ಸದ್ಬಳಕೆ ಮಾಡ್ಕೊಳ್ಳಿ. ಹೆಚ್ಚಾಗಿ ನರೊಳ್ಳಿ ಸಮಸ್ಯೆ ಅಂತೂ ಇದ್ದೇ ಇರುತ್ತೆ. ಅಂದರೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಏನೇನೋ ಔಷಧಿಗಳನ್ನ ಹಾಕಿ ಗಾಯ ಮಾಡ್ಕೋತೀರ, ಅಂಥವ್ರಿಗೆ ಇದೊಂದು ಬೆಸ್ಟ್ ಮೆಡಿಷನ್ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡಿ, ಇಂಥ ಅಮೂಲ್ಯವಾದ ಗಿಡಗಳನ್ನ ಉಳಿಸಿ ಬೆಳೆಸಬೇಕಾಗದ್ದು ತುಂಬ ನಮ್ಮೆಲ್ಲರ ಜವಾಬ್ದಾರಿ. ಮತ್ತು ಇದು ಅಸ್ತಮ ಗಿಡ ಅಂತಲೇ ಕೂಡ ಹೆಸರುವಾಸಿಯಾಗಿದೆ. ಒಂದು ಅಸ್ತಮ ಸಮಸ್ಯೆ ಇರುವಂಥವ್ರು, ಅಂದರೆ ಶ್ವಾಸಕೋಶ ಸಮಸ್ಯೆ ಇರುವಂಥವ್ರು ಈ ಸಸ್ಯನ ತುಂಬಾ ಉಪಯೋಗ ಮಾಡಿಕೊಂಡ್ರೆ ಒಳ್ಳೆಯದು ಸ್ನೇಹಿತರೆ. ನೋಡಿದ್ರಲ್ಲ, ಈ ಥರ ಇನ್ನಷ್ಟು ಮಾಹಿತಿನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಕಂಡಾಗ ಎಲ್ಲ ತಿಳಿಸ್ಕೊಡ್ತೀನಿ ವಿಚಾರಗಳನ್ನ. ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.